hens. ಕನ್ನಡ ಪೆಬಲ್ಸ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಕೋಳಿ ಬಗ್ಗೆ ಕೆಲವು ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಹೋಗೋಣ. ಹೆನ್ ಅಂದ್ರೆ ಕೋಳಿ. ಹೆಣ್ಣು ಕೋಳಿಯನ್ನು ಕೋಳಿ ಎಂದು ಕರೆಯಲಾಗುತ್ತದೆ. ಗಂಡು ಕೋಳಿನ ಹುಂಜ ಅಂತ ಕರೀತಾರೆ. ಹೆಣ್ಣು ಕೋಳಿಯನ್ನು ಕೋಳಿ ಎಂದು ಕರೆಯಲಾಗುತ್ತದೆ. ಕೋಳಿ ಸಾಕುವ ಪಕ್ಷಿಯಾಗಿದೆ. ಇದನ್ನ ಮನೆಯಲ್ಲಿ ನಾವು ಸಾಕಬಹುದು. ಕೋಳಿ ದೇಹವು ಚಿಕ್ಕದಾಗಿದೆ ಮತ್ತು ಚಿಕ್ಕದಾಗಿರುತ್ತೆ ಮತ್ತೆ ಗುಂಡುಗಿರುತ್ತೆ. ಕೋಳಿ ದೇಹ ಅಂದ್ರೆ ಬಾಡಿ. ಕೋಳಿಗೆ ರೆಕ್ಕೆಗಳಿವೆ, ಆದರೆ ಹಾರಲು ಸಾಧ್ಯವಿಲ್ಲ. ರೆಕ್ಕೆ ಇದ್ರೂ ಹಾರಕ್ಕಾಗಲ್ಲ. ಸ್ವಲ್ಪಕ್ಕೆ ಹಾರಕ್ಕಷ್ಟೇ ಹೊತ್ತು ಜಾಸ್ತಿ ಹಾರಕ್ಕೆ ಸಾಧ್ಯವಿಲ್ಲ. ಆಹಾರವನ್ನು ತಿನ್ನಲು ಇದು ಮೊನಚಾದ ಕೊಕ್ಕನ್ನು ಬಳಸುತ್ತದೆ. ಶಾರ್ಪ್ ಕೊಕ್ಕನ್ನ ಆಹಾರ ತಿನ್ನಕ್ಕೆ ಇದು ಬಳಸುತ್ತೆ. ಹೆಣ್ಣು ಕೋಳಿಯನ್ನು ಕೋಳಿ ಎಂದು ಕರೆಯಲಾಗುತ್ತದೆ. ಕೋಳಿ ಸಾಕುವ ಪಕ್ಷಿಯಾಗಿದೆ. ಹೆಣ್ಣು ಅಥವಾ ಕೋಳಿ ದೇಹವು ಚಿಕ್ಕದಾಗಿದೆ ಮತ್ತು ದುಂಡದಾಗಿರುತ್ತದೆ. ಕೋಳಿಗೆ ರೆಕ್ಕೆಗಳಿವೆ, ಆದರೆ ಅದು ಹಾರಲು ಸಾಧ್ಯವಿಲ್ಲ. ಆಹಾರವನ್ನು ತಿನ್ನಲು ಇದು ಮೊನಚಾದ ಕೊಕ್ಕನ್ನು ಬಳಸುತ್ತದೆ. ಕೋಳಿ ಧಾನ್ಯ, ಬೀಜಗಳು ಮತ್ತು ಕೀಟಗಳನ್ನು ತಿನ್ನುತ್ತದೆ. ಕೋಳಿ ಏನೇ ತಿನ್ನುತ್ತೆ? ಧಾನ್ಯ, ಬೀಜಗಳು ಮತ್ತು ಕೀಟಗಳು. ಹುಳು ಇರುತ್ತಲ್ಲ, ಅದನ್ನ ತಿನ್ನುತ್ತೆ. ಕೋಳಿ ನಮಗೆ ಮೊಟ್ಟೆಗಳನ್ನು ನೀಡುತ್ತದೆ. ಗೊತ್ತಲ್ವಾ? ನೀವು ತಿಂತೀರಾ ಅಲ್ವಾ ಕೋಳಿ ಮೊಟ್ಟೆ? ಕೋಳಿ ನಮಗೆ ಮೊಟ್ಟೆಗಳನ್ನು ನೀಡುತ್ತದೆ. ಇದು ವರ್ಷಕ್ಕೆ ಸುಮಾರು 300 ಮೊಟ್ಟೆಗಳನ್ನು, ಅಂದ್ರೆ ಆಲ್ಮೋಸ್ಟ್ ಒಂದು ದಿನಕ್ಕೆ ಒಂದು ಮೊಟ್ಟೆ, 365 ಡೇಸ್ ಇದ್ರೂ ಕೂಡ 300 ಮೊಟ್ಟೆಯಂತೆ ಇಡುತ್ತದೆ. ಒಂದು ಸಣ್ಣ ಕೋಳಿಯನ್ನು ಕೋಳಿ ಮರಿ ಎಂದು ಕರೆಯಲಾಗುತ್ತದೆ. ಒಂದು ಸಣ್ಣ ಕೋಳಿಯನ್ನು ಕೋಳಿ ಮರಿ ಎಂದು ಕರೆಯಲಾಗುತ್ತದೆ. ಕೋಳಿ ಕುಟ್ಟುವ ಟಕ ಟಕ ಅಂತ ಕುಟ್ಟುವ ಶಬ್ದನ ಮಾಡುತ್ತೆ. ಕೋಳಿ ಕುಟ್ಟುವ ಶಬ್ದವನ್ನು ಮಾಡುತ್ತದೆ. ಕೋಳಿ ಧಾನ್ಯ, ಬೀಜಗಳು ಮತ್ತು ಕೀಟಗಳನ್ನು ತಿನ್ನುತ್ತವೆ. ಕೋಳಿ ನಮಗೆ ಮೊಟ್ಟೆಗಳನ್ನು ನೀಡುತ್ತವೆ. ಇದು ವರ್ಷಕ್ಕೆ ಸುಮಾರು 300 ಮೊಟ್ಟೆಗಳನ್ನು ಇಡುತ್ತದೆ. ಒಂದು ಸಣ್ಣ ಕೋಳಿಯನ್ನು ಕೋಳಿ ಮರಿ ಎಂದು ಕರೆಯಲಾಗುತ್ತದೆ. ಕೋಳಿ ಕುಟ್ಟುವ ಶಬ್ದವನ್ನು ಮಾಡುತ್ತದೆ. ಕೋಳಿ ಬಗ್ಗೆ ಎಷ್ಟೊಂದು ವಿಷಯ ಕಲ್ತ್ಕೊಂಡ್ರಿ ಅಲ್ವಾ ನೀವು? ಈಗ ಕ್ವಿಜ್ ಟೈಮ್. ಕೋಳಿ ರಸಪ್ರಶ್ನೆ. ಹೆಣ್ಣು ಕೋಳಿಯನ್ನು ಏನಂತ ಕರೀತಾರೆ? ಕೋಳಿ ಎಂದು ಕರೀತಾರೆ. ಹೆಣ್ಣು ಕೋಳಿಯನ್ನು ಕೋಳಿ ಎಂದು ಕರೆಯುತ್ತಾರೆ. ಕೋಳಿ ದೇಹವು ಹೇಗಿರುತ್ತೆ? ಚಿಕ್ಕದಾಗಿದ್ದು ದುಂಡಗಿರುತ್ತಲ್ವಾ? ಸಣ್ಣ ದುಂಡಗೆ. ಸಣ್ಣದಾಗಿದ್ದು, ಸಣ್ಣ ಚಿಕ್ಕ ಏನ್ ಬೇಕಾಗಿರುವುದು, ಸಣ್ಣದಾಗಿದ್ದು ದುಂಡದಾಗಿದೆ, ದುಂಡುಗಿದೆ, ರೌಂಡ್ಗೆ. ಆಹಾರವನ್ನು ತಿನ್ನಲು ಇದು ಮೊನಚಾದ ಶಾರ್ಪ್ ಅಂತ. ಮೊನಚಾದ ಏನ್ ಬಳಸತ್ತೆ? ಕೊಕ್ಕು ಬಳಸತ್ತೆ. ಆಹಾರವನ್ನು ತಿನ್ನಲು ಮೊನಚಾದ ಕೊಕ್ಕು ಬಳಸುತ್ತೆ. ಕೋಳಿ ಏನ್ ಶಬ್ದ ಮಾಡುತ್ತೆ? ಕುಟುಕುವ ಶಬ್ದ ಮಾಡುತ್ತದೆ. ಎಳೆಯ ಮರಿಯನ್ನು ಏನಂತ ಕರೀತಾರೆ? ಕೋಳಿ ಮರಿ. ಎಳೆಯ ಮರಿಯನ್ನು ಕೋಳಿ ಮರಿ ಎಂದು ಕರೆಯುತ್ತಾರೆ. ಹೆಣ್ಣು ಕೋಳಿಯನ್ನು ಕೋಳಿ ಎಂದು ಕರೆಯುತ್ತಾರೆ. ಕೋಳಿ ದೇಹವು ಸಣ್ಣ ಮತ್ತು ದುಂಡದಾಗಿದೆ. ಆಹಾರವನ್ನು ತಿನ್ನಲು ಇದು ಮೊನಚಾದ ಕೊಕ್ಕು ಬಳಸುತ್ತದೆ. ಕೋಳಿ ಕುಟುಕುವ ಶಬ್ದ ಮಾಡುತ್ತದೆ. ಎಳೆಯ ಮರಿಯನ್ನು ಕೋಳಿ ಮರಿ ಎಂದು ಕರೆಯುತ್ತಾರೆ. ಒಬ್ಬೊಬ್ಬ ಕ್ವಿಜ್ನಲ್ಲಿ ಎಲ್ಲ ಸರಿಯಾಗಿ ಉತ್ತರ ಕೊಟ್ರಿ. ಈಗ ರೈಟ್ಸ್ ನೋಡೋಕೆ ಹೋಗೋ ಸಮಯ. Hens are of different varieties. Some are plain colored while others have more than one color. They have sharp claws which help them to scratch the ground and search for grains and worms. Hens' eggs are full of protein and very good for health. The baby hen is called a chick. For you.
ರೈಮ್ಸ್ ಅಂತೂ ನೋಡಿದ್ದಾಯ್ತು. ಈಗೇನು? ಈಗ ಸ್ಟೋರಿ ಟೈಮ್. ಚಿನ್ನದ ಮೊಟ್ಟೆ ಇಡುವ ಕೋಳಿ. ಒಂದಾನೊಂದು ಕಾಲದಲ್ಲಿ ಒಂದು ರೈತ ಹಳ್ಳಿಯಲ್ಲಿ ವಾಸಿಸ್ತಿದ್ದಾಗ ಆತನು ಮರದ ಕೆಳಗೆ ಕುಳಿತಿರ್ತಾನೆ. ಆತನು ತುಂಬ ಬಡವ ಹಾಗೂ ಆತನ ಜೀವನ ತುಂಬ ಕಷ್ಟಕರವಾಗಿತ್ತು. ಒಂದಿನ ಯಾರೋ ಒಬ್ಬರು ರೈತನಿಗೆ ಒಂದು ಕೋಳಿನ ಕೊಡ್ತಾರೆ. ಆ ಕೋಳಿ ದಿನಕ್ಕೆ ಒಂದು ಚಿನ್ನದ ಮೊಟ್ಟೆಯನ್ನು ಕೊಡ್ತಿತ್ತು. ಆ ರೈತ ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನ ಮಾರ್ತಿದ್ದ. ತಕ್ಷಣ ಆತನು ಒಂದು ಶ್ರೀಮಂತನಾಗ್ಬಿಡ್ತಾನೆ. ಹಳ್ಳಿಯಲ್ಲಿ ಎಲ್ಲರೂ ಆತನನ್ನು ಗೌರವಿಸೋಕ್ಕೂ ಶುರು ಮಾಡ್ತಾರೆ. ರೈತ ತುಂಬ ದುರಾಸೆ ಆಗ್ತಾನೆ. ಆತನು ಹೀಗನ್ಕೊಂಡ, ಈ ಕೋಳಿ ಪ್ರತಿದಿನ ಚಿನ್ನದ ಮೊಟ್ಟೆ ಕೊಡುತ್ತಂದ್ರೆ ಕೋಳಿಯ ಹೊಟ್ಟೆಯಲ್ಲಿ ಇನ್ನೂ ತುಂಬ ಚಿನ್ನದ ಮೊಟ್ಟೆಗಳಿರಬಹುದು. ನನಗೆ ಒಂದೇ ದಿನದಲ್ಲಿ ಎಲ್ಲ ಮೊಟ್ಟೆಗಳು ಸಿಕ್ಕಿದ್ದಲ್ಲಿ ನಾನೇ ಈ ಎಲ್ಲದರಲ್ಲೂ ಶ್ರೀಮಂತನಾಗಿರ್ತೇನೆ. ರೈತ ಕತ್ತಿಯನ್ನು ತಗೊಂಡು ಕೋಳಿಯ ಹೊಟ್ಟೆಯನ್ನು ಕುಯ್ಯುತ್ತಾನೆ. ಆತನು ಆ ಕೋಳಿಯ ಹೊಟ್ಟೆಯಲ್ಲಿ ಯಾವುದೇ ಮೊಟ್ಟೆಯನ್ನು ನೋಡಲಿಲ್ಲ. ಆತನಿಗೆ ಯಾವ ಮೊಟ್ಟೆನೂ ಸಿಗಲಿಲ್ಲ ಹಾಗೂ ಆತನ ಕೋಳಿಯನ್ನು ಕಳ್ಕೊಂಡ. ಕಥೆಯ ನೀತಿ ಏನಂದ್ರೆ, ದುರಾಸೆ ಪಡಬೇಡಿ. The hen that laid golden eggs. Once a farmer was living in a village. He was sitting under the tree. He was very poor. His days were passing with difficulty. One day, someone gave the farmer a hen. That hen gave one golden egg every day. That farmer sold that golden egg every day. Soon he became a rich man. All the people in the village started respecting him. The farmer became greedy. He thought that if the hen gives a golden egg every day, inside the hen's stomach there will be so many golden eggs. If I get all the golden eggs in one day, I will be the richest man of the entire village. The farmer took a knife and cut the stomach of the hen. What did he see? He saw that there were no golden eggs inside the stomach of the hen. Poor farmer! He did not get any golden eggs and he even lost his hen. The moral of the story is, do not be greedy.